ಒಂದು ರೀಸನ್ ಕೊಟ್ಟು ಪನಿಷ್ ಮಾಡ್ಬೋದು. ನಂಗೆ ಇರಿಟೇಟ್ ಮಾಡಿದಷ್ಟಕ್ಕೂ ಎಸ್, ಇಲ್ಲಿ ಕಾವ್ಯನ ನಾವು ನೋಡ್ತಾ ಇದ್ದೀವಿ. ಒಂದು ಪ್ರೋಮೋ ಏನು ಬಿಟ್ಟಿದ್ದಾರೆ ಇದರಲ್ಲಿ, ನಿಜವಾಗ್ಲೂ ಗಿಲ್ಲಿಗೆ ಇದು ಬೇಕಾಗಿತ್ತಾ ಅಂತ ಇವಾಗಲೂ ಕೂಡ ಪ್ರಶ್ನೆ ನಮ್ಮಲ್ಲಿ ಎದ್ದಿದೆ. ಆದರೆ ಹೊರಗಡೆಯಿಂದ ನೋಡ್ತಾ ಇರ್ತಕ್ಕಂಥ ನಮಗೆ ಗಿಲ್ಲಿ ಕೊಟ್ಟಂಥದ್ದು ಏನು, ಇವಾಗ ಕಾವ್ಯ ವಾಪಸ್ ತಿರುಗಿ ಕೊಡ್ತಾ ಇರ್ತಕ್ಕಂಥದ್ದು ಏನು ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಮೂಡುತ್ತೆ. ಎಸ್, ನೀವು ನೋಡಿರ್ಬೋದು, ಆ್ಯಕ್ಚುಲಿ ಪ್ರತಿ ಸಾರಿನೂ ಕೂಡ ಗಿಲ್ಲಿ ಈಕೆಯನ್ನು ಗೆಲ್ಲಿಸೋಕೆ ಏನೆಲ್ಲ ಪ್ರಯತ್ನ ಪಟ್ಟ ಅಂತ. ಇವಾಗ ಲಾಸ್ಟಲ್ಲಿ ನೋಡಿ ನೀವು, ಆ್ಯಕ್ಚುಲಿ ಟಾಪ್ 6ಗೆ ಆಯ್ಕೆ ಅಂದರೆ ಆಟ ಆಡೋಕ್ಕೆ ಆಯ್ಕೆ ಮಾಡುವಾಗಲೂ ಕೂಡ ಗಿಲ್ಲಿ ಕಾವ್ಯನೇ ಬರಬೇಕು ಆಟ ಆಡೋಕ್ಕೆ ಅನ್ನೋದಕ್ಕೆ ಎಲ್ಲವನ್ನೂ ಕೂಡ ಸಪೋರ್ಟ್ ಮಾಡ್ದ. ಇದ್ರ ಬಗ್ಗೆ ಆ್ಯಕ್ಚುಲಿ ಅಶ್ವಿನಿ ಗೌಡ ಧ್ರುವಂತೂ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾರೆ. ಏನಂತ ಅಂದರೆ, ಗಿಲ್ಲಿ ಕಾವ್ಯ ಬರಬೇಕಾಯಿತು ಆಟ ಆಡೋಕ್ಕೆ, ಟಾಪ್ 6 ಆಟ ಆಡೋಕ್ಕೆ, ಬಂದಾಯಿತು, ಇವಾಗ ಸೈಲೆಂಟ್ ಆಗ್ಬಿಟ್ಟ, ಈಗ ಸ್ವಲ್ಪ ತಪ್ಪಗಾಗ್ಬಿಟ್ಟ ಅಂತ ಆ್ಯಕ್ಚುಲಿ ಇಲ್ಲಿ ಅಶ್ವಿನಿ ಗೌಡ ಮತ್ತು ಧ್ರುವಂತು ಒಂದು ಕಡೆ ಕೂತ್ಕೊಂಡು ಮಾತಾಡಿದರು ಕಳೆದ ವಾರ. ಎಸ್, ಗಿಲ್ಲಿಯ ಮೈಂಡಲ್ಲಿ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಕೂಡ ನಾನು ಲಾಸ್ಟ್ಗೆ ಫೈನಲ್ಗೆ ಹೋಗ್ತೀನಿ ಅಂದರೆ ಅವಳು ಕೂಡ ಫೈನಲ್ಗೆ ಬರಬೇಕು ಅನ್ನೋದು ಗಿಲ್ಲಿಯ ಮೈಂಡಲ್ಲಿದೆ. ವಿಚಿತ್ರ ಅಂದರೆ ನೀವು ನೋಡಿ, ಇವತ್ತು ಈಗ ಸುದೀಪ್ ಅವರು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಆ್ಯಕ್ಚುಲಿ ಕೈಗೆ ಅಂಟಿಸೋದಾಗಿರ್ಬೋದು, ಕೈ ಕುಡಿಸೋದಾಗಿರ್ಬೋದು, ನಿಂಬೆಹಣ್ಣು ಅದನ್ನು ಕುಡಿಸೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಒಂದು ಸಿಂಪಲಾಗಿ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಇಲ್ಲೂ ಕೂಡ ಕಾವ್ಯ ಹೇಳ್ತಾ ಇದ್ದಾಳೆ, ಕಾವ್ಯ ಅದನ್ನು ಕೈಗೆ ಅಂಟಿಸ್ಬಿಟ್ಟು ಇದು ಕೂದಲುಗಳೆಲ್ಲವೂ ಕೂಡ ಕಿತ್ಕೊಂಡು ಬಂದ್ಬಿಡುತ್ತೆ, ಅದೊಂಥರ ಪೇಯ್ನ್ ಇರುತ್ತೆ, ಅದನ್ನು ಆ್ಯಕ್ಚುಲಿ ಒಂದು ರೀಸನ್ ಕೊಟ್ಬಿಟ್ಟು ಅದನ್ನು ಕೀಳಬೇಕು. ಆ ರೀಸನ್ ಕೊಡ್ತಾ ಇದ್ದಾಳೆ, ನನಗೆ ಏನು ಇರಿಟೇಷನ್ ಮಾಡಿದನೋ ಫಸ್ಟಿಂದ ಇಲ್ಲಿವರೆಗೂ, ಅದಕ್ಕೋಸ್ಕರ ಇದು ಅಂದ್ಬಿಟ್ಟು ಜೋರಾಗಿ ಕೀಳ್ತಾಳೆ. ಅಪ್ಪ ಗಿಲ್ಲಿ ವಾ ಅಂತ ಅಲ್ಲಿ ಕಿರಿಸ್ಕೊತಾನೆ. ಅಂದರೆ ನೋಡಿ, ಗಿಲ್ಲಿ ಯಾವಾಗಲೂ ಕೂಡ ಬರೀ ಪ್ರೀತಿಯನ್ನೇ, ಬರೀ ಪ್ಲಸ್ಸನ್ನೇ ಉಣಿಸ್ತಾ ಇದ್ದಾನೆ ಈಕೆಗೆ. ಆದರೆ ವಿಚಿತ್ರ ಅಂದರೆ ಆಕೆ ಮಾತ್ರ ಯಾವಾಗಲೂ ಕೂಡ ವಿಷವನ್ನೇ, ದ್ವೇಷವನ್ನೇ ಅಥವಾ ವೈರತ್ವವನ್ನೇ ಉಣಿಸ್ತಾ ಇದ್ದಾಳೆ. ನೀನು ಬೇಡ 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 ಅನ್ನುವಂಥ ಒಂದು ಸಂದೇಶವನ್ನು ಸಾರ್ತಾ ಇದ್ದಾಳೆ. ನಿಜವಾಗ್ಲೂ ಇದನ್ನು ನೋಡೋದು ನಮ್ಗೆ ಏನು ಅನಿಸುತ್ತೆ ಅಂದರೆ, ಹುಡುಗರ ಪ್ರೀತಿ ಯಾವ ಮಟ್ಟಿಗೆ ಇದೆ, ಅದೇ ಹುಡುಗಿಯರ ಪ್ರೀತಿ ಯಾವ ಮಟ್ಟಿಗೆ ಇದೆ ಅನ್ನೋದಿಲ್ಲಿ ಎದ್ದು ಕಾಣುತ್ತೆ. ನಿಜವಾಗ್ಲೂ ಇದಕ್ಕೆ ಆ್ಯಕ್ಚುಲಿ ಇವಳು ಏನು ಕಾವ್ಯಗೆ ಹೋಲಿಸ್ಕೊಂಡ್ರೆ ನಮಗೆ ಎಲ್ಲೋ ಒಂದು ಕಡೆ ಇವಳು ರಕ್ಷಿತನೇ ಬೆಸ್ಟು ಅನಿಸುತ್ತೆ. ಅವಳು ನೋಡಿರ್ಬೋದು, ನನಗೆ ಗಿಲ್ಲಿ ಅಂತ ಹುಡುಗ ಬೇಕು, ಆ ರೀತಿ ಒಂಥರ ಆ್ಯಕ್ಟಿವ್ ಆಗಿರ್ತಕ್ಕಂಥ, ಆ ರೀತಿ ಕಾಮಿಡಿ ಮಾಡ್ತಕ್ಕಂಥ ಹುಡುಗ ಬೇಕು ಅಂತ ಆ್ಯಕ್ಚುಲಿ ಪ್ರತಿ ಸಾರಿನೂ ಹೇಳ್ತಾ ಇರ್ತಾಳೆ. ಆಮೇಲೆ ಒಂದು ಇದರಲ್ಲೂ ಹೇಳಿದ್ದಾಳೆ, ಆ್ಯಕ್ಚುಲಿ ನಿನ್ನೆ ಮೊನ್ನೆ ನಡೆದಂಥ ಒಂದು ಎಪಿಸೋಡಲ್ಲೂ ರಕ್ಷಿತ ಹೇಳಿದ್ದಾಳೆ, ನಿನಗೆ ನಿಜವಾಗ್ಲೂ ಯಾರು ನಿನ್ನನ್ನು ಪ್ರೀತಿಸ್ತಾರೋ ಅವರನ್ನು ನೀನು ಪ್ರೀತಿಸೋಕೆ ಸ್ಟಾರ್ಟ್ ಮಾಡು, ನಿನ್ನ ಲೈಫ್ ಚೆನ್ನಾಗಿರುತ್ತೆ, ನಿನಗೆ ಅಮೃತನೇ ಸಿಗುತ್ತೆ ಲಾಸ್ಟ್ವರೆಗೂ. ಅದೇ ನಿನ್ನನ್ನು ದ್ವೇಷಿಸ್ತಾ ಇರ್ತಾರೆ, ನೀನು ಬೇಡ ಅಂತ ಇರ್ತಾರಲ್ಲ, ಅವ್ರನ್ನ ಪ್ರೀತಿಸೋಕೆ ಹೋಗ್ಬೇಡ, ಬಿಟ್ಬಿಡು, ನಿನಗಿದು ಬೆಸ್ಟು, ಒಳ್ಳೆಯದು ಅಂತ ಆ್ಯಕ್ಚುಲಿ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾಳೆ. ಆಗ ಗಿಲ್ಲಿ ಅದನ್ನು ಫನ್ನಿಯಾಗಿ ತೆಗೆದುಕೊಂಡು ಆಕೆಗೆ ರಗ್ ಮುಚ್ಚೋದು ಅದೆಲ್ಲವನ್ನು ಕೂಡ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಆ್ಯಕ್ಚುಲಿ ಶನಿವಾರ ಕಿಚ್ಚ ಸುದೀಪ್ ಅವರು ತೋರಿಸಿದ್ರು, ಅದನ್ನು ಒಂದು ಕ್ಲಿಪ್ಸ್ಗಳನ್ನು ಹಾಕಿ ತೋರಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಕ್ಲಿಪ್ಸನ್ನು ಕೂಡ ಹಾಕಿದರು. ಎಸ್, ಅಂದರೆ ಇಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಗಿಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಪಡ್ತಾ ಹೊರಡ್ತಾನೆ. ಆಮೇಲೆ ನೀವು ನೋಡಿರ್ಬೋದು, ಈಗ ಈ ವಾರ ಏನೆಲ್ಲ ನಡೀತು ಟಾಪ್ 6 ಆಟ ಆಡೋಕ್ಕೆ, ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಸ್ಟಾರ್ಟಿಂಗೆಲ್ಲ ಸೋತ್ಬಿಡ್ತಾನೆ, ಧ್ರುವಂತ ಗೆದ್ದು ಬಿಡ್ತಾನೆ. ಆದರೆ ವಿಚಿತ್ರ ಅಂದರೆ, ಈ ಆಟ ಆಡೋಕ್ಕೆ ಕಾವ್ಯ ಸೆಲೆಕ್ಟ್ ಆಗ್ತಾಳೆ. ಕಾವ್ಯ ಸೆಲೆಕ್ಟ್ ಆಗಿ ನೀವು ನೋಡಿರ್ಬೋದು, ಆ ಮಣ್ಣಿನ ಉಂಡೆಯನ್ನು ಆ್ಯಕ್ಚುಲಿ ಹಾಕ್ತಕ್ಕಂಥದ್ದು, ಅದು ಮಣ್ಣಿನ ಉಂಡೆಯನ್ನು ಹಾಕ್ಬಿಟ್ಟು ಸೋಲಿಸ್ತಕ್ಕಂಥದ್ದು. ಅಶ್ವಿನಿ ಗೌಡ ಅವ್ರನ್ನ ಸೋಲಿಸ್ತಾರೆ, ಧ್ರುವಂತ ಅವ್ರನ್ನ ಸೋಲಿಸ್ತಾರೆ. ವಿಚಿತ್ರ ಅಂದರೆ ಇಲ್ಲಿ ಕಾವ್ಯ ಪರ ಇದ್ದಂಥ ಗಿಲ್ಲಿನೂ ಸೇಫ್ ಮಾಡ್ತಾನೆ, ಇನ್ನು ಆಲ್ಮೋಸ್ಟ್ ತುಂಬ ಜನ ಸೇಫ್ ಮಾಡ್ತಾರೆ ಬಿಡಿ ಕಾವ್ಯ ಗೆಲ್ಲಬೇಕು ಅಂದ್ಬಿಟ್ಟು. ಅದಾದ ನಂತರ ಆಕೆಯ ಒಂದು ಇದು ಯಾವ ಮಟ್ಟಿಗೆ ಹೋಗ್ಬಿಡುತ್ತೆ ಅಂದರೆ, ನಾನೇ ಗೆದ್ದುಬಿಟ್ಟೆ ನಾನೇ ಅಂದ್ಬಿಟ್ಟು ಗಿಲ್ಲಿನ ನೋಡುವಂಥ ದೃಷ್ಟಿಕೋನನೇ ಚೇಂಜ್ ಮಾಡ್ಕೊಬಿಡ್ತಾಳೆ ಕಾವ್ಯ. ಗಿಲ್ಲಿನ ಏನೋ ಒಂಥರ ಕೇವಲವಾಗಿ ಟ್ರೀಟ್ ಮಾಡೋದು, ಕೇವಲವಾಗಿ ಮಾತಾಡೋದು, ಅದೆಲ್ಲವನ್ನು ಕೂಡ ಮಾಡ್ತಾ ಹೊರಟ್ಬಿಡ್ತಾಳೆ. ಅದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಅದನ್ನು, ಆಯಿತಾ. ಹಾಗಾಗಿ ಕಾವ್ಯ ಬುದ್ಧಿ ಈ ರೀತಿ, ಗಿಲ್ಲಿ ಬುದ್ಧಿ ಆ ರೀತಿ. ಏನು ಹೇಳೋಣ ಇದಕ್ಕೆ, ನಿಜವಾಗ್ಲೂ
ಇದೆಲ್ಲವೂ ಕೂಡ ಕಾವ್ಯಗೆ ಇಲ್ಲಿ ಏನು ಅಂದರೆ ಏನು ಅರ್ಥ ಆಗಿಲ್ಲ ಬಿಗ್ ಬಾಸ್ ಒಳಗಡೆಗೆ. ಅಂದರೆ ಗಿಲ್ಲಿ ಕೊಟ್ಟಂಥದ್ದು ಏನು, ನಾನು ಕೊಟ್ಟಂಥದ್ದು ಏನು ಅನ್ನೋದು ಏನು ಅಂದರೆ ಏನು ಅರ್ಥ ಆಗಿರಲ್ಲ. ಆದರೆ ಹೊರಗಡೆ ಬಂದ ಮೇಲೆ ಅರ್ಥ ಆಗುತ್ತೋ, ಅರ್ಥ ಮಾಡ್ಕೋಕ್ಕೆ ಪ್ರಯತ್ನ ಪಡ್ತಾರೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಬೇಕಾಗಿದ್ದರೆ ಅರ್ಥ ಮಾಡ್ಕೊಳ್ತಾರೆ, ಬೇಡದೇ ಇದ್ರೆ ಏನಕ್ಕೆ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ. ಹಾಗಾಗಿ ಇದು ಒಂಥರ ಒಂದು ವಿರಹ ಪ್ರೇಮ ಕಥೆ ಅಂತಾರಲ್ಲ, ಆ ರೀತಿ ಆಗ್ಬಿಡ್ತು ಬಿಗ್ ಬಾಸ್ನಲ್ಲಿ. ಇನ್ನೊಂದು ಕಡೆ ಇವತ್ತು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿರ್ತಕ್ಕಂಥದ್ದು ಜನ. ಅಂದರೆ ರಾತ್ರಿ ಏನು ಕಿಚ್ಚ ಸುದೀಪ್ ಅವರು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಧ್ರುವಂತು ಫಸ್ಟಿಂದ ಇಲ್ಲಿವರೆಗೂ ಫುಲ್ ಸೀಸನಲ್ಲಿ ಅಂದ್ಬಿಟ್ಟು ಅವ್ರಿಗೆ ಕಿಚ್ಚನ ಚಪ್ಪಾಳಿಯನ್ನು ಕೊಡ್ತಾರೆ. ಇದಕ್ಕೆ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಮಾಡ್ಕೊಬಿಟ್ಟು ನೀವು ನೋಡ್ಬೋದು, ಇವತ್ತು ಬಿಟ್ಟಿರ್ತಕ್ಕಂಥ ಬೆಳಗಿನ ಪ್ರೋಮೋದಲ್ಲಿ ಆಲ್ಮೋಸ್ಟು ಇದು ಸರಿಯಿಲ್ಲ, ಈ ಒಂದು ನಡೆ ಸರಿಯಿಲ್ಲ ಅನ್ನುವ ರೀತಿಯಲ್ಲೇ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವ್ರಿಗೆ ತರಾಟೆ ತಗೊಂಡಿದ್ದಾರೆ. ತುಂಬ ಜನ ಆ ಕಮೆಂಟ್ ಬಾಕ್ಸಲ್ಲಿ ನೀವು ನೋಡ್ಬೋದು ಇವತ್ತಿನ ಪ್ರೋಮೋ ಕಲರ್ಸ್ ಕನ್ನಡದಲ್ಲಿ ಏನು ಬಿಟ್ಟಿದ್ದಾರೆ ಅದರಲ್ಲಿ. ಅಂದರೆ ನಿಜವಾಗ್ಲೂ ಭಾನುವಾರ ಬಂತು ಅಂದರೆ ಒಂದು ಎಂಟರ್ಟೈನ್ಮೆಂಟ್ಗೆ ಗಿಲ್ಲಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಕಿಚ್ಚ ಸುದೀಪ್ ಅವರು. ಅದೇ ಒಂದು ಚಪ್ಪಾಳೆಯನ್ನು ಕೊಡುವಾಗ ಧ್ರುವಂತ್ಗೆ ಕೊಡ್ತಾರೆ, ಒಳ್ಳೆ ಎಂಟರ್ಟೈನರ್ ಅಂದ್ಬಿಟ್ಟು. ಇದು ಸರೋಗಲಿಲ್ಲ ಅಂದ್ಬಿಟ್ಟು ತುಂಬ ಜನ ಒಂದು ತರಾಟೆ ತೆಗೆದುಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ನೀವು ನೋಡ್ಬೋದು, ಇವತ್ತು ಒಂದು ಚಿಕ್ಕ ಒಂದು ಏನು ಚಟುವಟಿಕೆ ಮಾಡ್ತಾರೋ ಕಿಚ್ಚ ಸುದೀಪ್ ಅವರು, ಅದಕ್ಕೊಂದು ರೀಸನ್ ಕೊಟ್ಬಿಟ್ಟು ನೀವು ಹುಳಿ ಹಿಂಡೋದಾಗಿರ್ಬೋದು ಅಂದಾಗ ಆ್ಯಕ್ಚುಲಿ ಇಲ್ಲಿ ರಘುವರು ಕೂಡ ಹುಳಿಯನ್ನು ಹಿಂಡ್ತಾರೆ. ಅಂದರೆ ಅವ್ರು ಹೇಳ್ತಾರೆ ಪ್ರೀತಿ, ಹೆಚ್ಚು ಪ್ರೀತಿಗೋಸ್ಕರ ಹುಳಿ ಹಿಂಡ್ತಾ ಇದ್ದೀನಿ ಅಂದ್ಬಿಟ್ಟು. ಆ್ಯಕ್ಚುಲಿ ಆತನಿಗೆ ಹುಳಿ ಜಾಸ್ತಿ ಆಗುತ್ತೆ. ಆಮೇಲೆ ಅಶ್ವಿನಿ ಗೌಡವರು ಕೂಡ ಅದೊಂದು ಕೈಯನ್ನು ಕೊಡಿಸ್ತಾರೆ. ಹೀಗೆ ಗಿಲ್ಲಿಗೆ ಯಾವ ಮಟ್ಟಿಗೆ ಒಂಥರ ಬೇಜಾರಾಗಬೇಕು ಅದೆಲ್ಲವನ್ನೂ ಕೂಡ ಇವತ್ತಿನ ದಿನಗಳಲ್ಲಿ ಮಾಡಿದ್ದಾರೆ. ಆ್ಯಕ್ಚುಲಿ ಗಿಲ್ಲಿ ಒಂದು ಮಾತನ್ನು ಹೇಳ್ತಾನೆ ಬೆಳಿಗ್ಗೆ ಬಿಟ್ಟಿರತಕ್ಕಂಥ ಒಂದು ಪ್ರೋಮೋದಲ್ಲಿ, ದಯವಿಟ್ಟು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಾನು ಇದ್ದೀನಿ ಅನ್ನೋದನ್ನೇ ಮರೆತುಬಿಟ್ಟು ದಯವಿಟ್ಟು ಇದು ಮಾಡಿ ಅಂತಂದ್ರೆ ಆಲ್ಮೋಸ್ಟ್ ತುಂಬ ಜನ ಈತನಿಗೆ ಆ ಕೈ ಕೊಡಿಸೋದಾಗಿರ್ಬೋದು, ಆ ಚಿಕ್ಕ ಅದು ಸಿಕ್ಕಾಬಿಟ್ಟೆ ನೋವು ಕೊಡುತ್ತೆ ಅದು ಚಟುವಟಿಕೆ. ಅದು ಧನುಷ್ಗೂ ಮಾಡಿದ್ದಾರೆ, ಇಲ್ಲಿ ಕಾಣಿಸ್ತು ನಮಗೆ. ಆದರೆ ಅದು ಬಿಟ್ಟರೆ ನೆಕ್ಸ್ಟು ಗಿಲ್ಲಿಗೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಗಿಲ್ಲಿ ಹೇಳ್ತಕ್ಕಂಥದ್ದು ಚೆನ್ನಾಗಿದೆ. ಏಕೆಂದರೆ ಒಂದು ವಾರದಲ್ಲಿ ಗಿಲ್ಲಿಯನ್ನು ಎಲ್ಲೂ ಆಟದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತೊಂದು ದಿವಸ ಯಾಕೆ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ವಿಚಾರದಲ್ಲಿ ಈ ರೀತಿ ಚಿಕ್ಕ ಒಂದು ಕಾಟವನ್ನು ಕೊಡ್ತಾ ಇದ್ದೀರಿ, ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ ಅಂತ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಗಿಲ್ಲಿ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಅಂದರೆ ಇದೇನು ಫನ್ನಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು, ಫನ್ನಿಗೋಸ್ಕರ ಆದ್ರೂ ನಾವು ಕೈಯಲ್ಲಿರ್ತಕ್ಕಂಥ ಕೂದಲುಗಳನ್ನ ಎಳೆದಾಗ ನೋವಾದೇ ಆಗುತ್ತೆ ಅಲ್ವಾ. ಅದು ಸುಮಾರು ಒಂದು 4-5 ದಿನ ಇದ್ದೇ ಇರುತ್ತೆ ಆ ಒಂದು ಎಫೆಕ್ಟು ಅಲ್ವಾ. ಹಾಗಾಗಿ ಆಮೇಲೆ ಇನ್ನೊಂದು ಕೈ ಕುಡಿಸೋದಾಗಿರ್ಬೋದು, ಇದೆಲ್ಲವೂ ಕೂಡ 1-2 ದಿನ ಒಂದು ಕಹಿ ನೆನಪುಗಳು ಇದ್ದೇ ಇರ್ತವೆ. ಬಿಗ್ ಬಾಸಿಂದ ಹೊರಗಡೆ ಹೋದಾಗಲೂ ಕೂಡ ಯಾರ್ಯಾರು ಕುಡಿಸಿದ್ರು, ಯಾರ್ಯಾರು ನಮ್ಗೆ ಇದು ಮಾಡಿದರು ಅನ್ನೋದು ಕೂಡ ಕಾಡ್ತಾ ಇರುತ್ತೆ. ಆಲ್ಮೋಸ್ಟು ಇಂದ ಎಂಟರ್ಟೈನ್ಮೆಂಟ್ ಬಂದಾಗ ನಮ್ಮ ಗಿಲ್ಲಿನ ಜ್ಞಾಪಕ ಬರ್ತಕ್ಕಂಥದ್ದು. ಒಳಗಡೆ ಇರ್ತಕ್ಕಂಥವ್ರು ಒಬ್ಬರು ಏನಾದರೂ ಎತ್ಕೊಟ್ಬಿಟ್ರೆ ಗಿಲ್ಲಿ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವನ್ನೇ ಮಾಡ್ತಾರೆ. ನೀವು ನೋಡಿ, ಫ್ರೆಂಡ್ಲಿ ಆಗಿರ್ತಕ್ಕಂಥವ್ರೇ ಮಾಡ್ತಾಯಿದ್ದಾರೆ. ಕಾವ್ಯ, ರಘು ಅಲ್ವಾ, ಎಲ್ಲ ಇಂತಿಂತೀವ್ರೆ. ರಾಶಿಕಾನು ಮಾಡಿದ್ದಾಳೆ ಬಿಡಿ. ರಾಶಿಕಾ ಏನು ಅವಳಿಗೆ ಯಾವತ್ತೂ ಅವಳನ್ನ ಇಷ್ಟಪಟ್ಟೇ ಇಲ್ಲ, ಹಾಗಾಗಿ ಮಾಡೇ ಮಾಡ್ತಾಳೆ. ಅವಳು ಮತ್ತು ಅಶ್ವಿನಿ ಗೌಡ ಅವ್ರದ್ದೇನು ಸಪ್ರೇಟ್ ಅನ್ಕೊಂಡ್ಬಿಡ್ಬೋದು. ಏಕೆಂದರೆ ಅವ್ರು ಫಸ್ಟಿಂದ ದ್ವೇಷಿಸ್ತಾ ಬರ್ತಾಯಿದ್ದಾರೆ. ಟೋಟಲಾಗಿ ಇವತ್ತಿನ ಎಪಿಸೋಡನ್ನು ಅಥವಾ ಒಂದು ಪ್ರೋಮೋವನ್ನು ನೋಡಿದಾಗ ಏನು ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ.